ಸ್ನೇಹಿತರೆ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಬಂದಿದ್ದೀನಿ. ರಾಜ್ಯದಲ್ಲಿ ಮತ್ತೆ ಕುರ್ಚಿಯ ಕದನ. ಸೊ ಮುಂದಿನ ಸಿ ಎಂ ಯಾರು ನಾಟಕ ಇವು ನಿಜವಾಗ್ಲೂ ರಾಜ್ಯದ ಜನತೆ ಹಿತಕ್ಕೋಸ್ಕರ ಬದುಕ್ತಾ ಇದ್ದಾರೋ ಇಲ್ವೋ. ಕೆಲವೊಂದು ಅಯೋಗ್ಯ ಎಮ್ ಎಲ್ ಎಗಳು ಅಂತ ಅನ್ಬೋದು, ಒಂಥರ ಸಮಾಜಕ್ಕೆ ಒಂಥರ ಕೆಟ್ಟ ಕ್ರಿಮಿಗಳು ಅಂತ ಅನ್ಬೋದು. ಮೊದಲನೇದು ಪ್ರದೀಪ್ ಈಶ್ವರ, ಲುಚ್ಚ ಶಾಸಕ, ಎಲ್ಲೋಗಿದ್ದಾನೆ ಗೊತ್ತಿಲ್ಲ, ಸ್ಟೇಟ್ಮೆಂಟ್ಗಳು ಮಾಡ್ತಾ ಇಲ್ಲ. ಯಾಕೆ ಏನು ಎತ್ತ ಇವ್ರುಗಳಿಗೆ ಹಿಂಗೆ ಬೈತೀನಿ ಮಾಡ್ತೀನಿ ಅಂತ ಅಂದರೆ ಮಾತೆತ್ತಿದ್ರೆ ನಮ್ಮ ಸಿದ್ದರಾಮಯ್ಯ ಸರ್ರು, ಡಿ ಕೆ ಶಿವಕುಮಾರ್ ಸರ್ರು ಆ ಟ್ರೋಲ್ ಮಾಡೋದಕ್ಕೂ ಇವನು ಆಡೋದಕ್ಕೂ ಇರಲಿ, ಸಮಸ್ಯೆ ಇಲ್ಲ. ಆದರೆ ಇವಾಗ ಎಲ್ಲೋಗಿದ್ದಾನೆ, ಎಲ್ಲೋಗಿ ಔತ್ಕೊಂಡಿದ್ದಾನೆ ಗೊತ್ತಿಲ್ಲ. ಯಾಕೆ ಅಂದರೆ ನಮಗೆ ಇರೋ ಮಾಹಿತಿಯ ಪ್ರಕಾರ ಏನಾದರೂ ನಾವು ಅವ್ರ ಕಡೆ ಇವ್ರ ಕಡೆ ಅಂತ ಗುರುತು ಮಾಡ್ಕೊಂಡ್ರೆ ಸೊ ಮುಂದೆ ನನಗೆ ತೊಂದರೆ ಆಗುತ್ತೆ ಅಂತ ಇವಾಗ ಅವನು ಯಾರಿಗೂ ಮಾತಾಡ್ತಾ ಇಲ್ಲ, ಏನೂ ಇಲ್ಲ. ಆಮೇಲೆ ಅವಮಾನ ಮಾಡಿ ಇವರು ಡಿ ಕೆ ಶಿವಕುಮಾರ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೋಗಪ್ಪ ಅಲ್ಲಿ ನಿನ್ನ ಜಾಗ ಅಲ್ಲೈತೆ ಅಂತ ತೋರಿಸಿದಂಥವ್ರು, ಅದಾದಮೇಲೆ ಅದನ್ನು ಟ್ರೋಲ್ ಮಾಡಿದಂಥವ್ರು, ಅದಾದಮೇಲೆ ಯು ಟಿ ಖಾದರ್ ನಿನಗೆ ಕಬ್ಬಣ ಕೊಡಬೇಕು ಅಂತ ಹೇಳಿದಂಥವ್ರು, ಇಂಥ ಒಬ್ಬ ಅಯೋಗ್ಯ ಲುಚ್ಚ ಶಾಸಕ ಸೊ ಇವತ್ತು ಮಾತಾಡಬೇಕಲ್ಲ ಇಷ್ಟೊಂದು ಕಾಂಟ್ರವರ್ಸಿ ಅಥವಾ ಇಷ್ಟೊಂದು ಜಟಿಲವಾಗಿದ್ದಾಗ. ಯಾಕೆ ಅಂದರೆ ಅವನಿಗೆ ಭಯ, ನಾನು ಅವ್ರ ಹತ್ರ ಮಾತಾಡಿದ್ರೆ ನನಗೆ ಅವ್ರು ಇದು ಮಾಡ್ತಾರೆ, ಅನುದಾನಗಳು ಸಿಗಲ್ಲ, ಇನ್ನೊಂದು ಸಿಗಲ್ಲ ಅಂತನೋ ಅಥವಾ ಏನೋ ಗೊತ್ತಿಲ್ಲ. ಮುಳ್ಳಂದಿ ಅಂತ ನಮ್ಮ ಪ್ರತಾಪ್ ಸಿಂಹ ಹೇಳಿದರು, ಚಿಕ್ಕಬಳ್ಳಾಪುರದ ಮುಳ್ಳಂದಿ ಅಂತ. ಮುಳ್ಳಂದಿ ಎಲ್ಲಿ ಹೋಗಿ ಮುಳ್ಳು ಚುಚ್ಚಿಸ್ಕೊತಾ ಇದೆಯೋ, ಯಾರಿಗೆ ಮುಳ್ಳು ಚುಚ್ಚಿಸ್ತಾ ಇದೆಯೋ ವಿ ಡೋಂಟ್ ನೋ. ಒಂದು ಎರಡನೇದು, ಇನ್ನೊಂದು ಪ್ರಿಯಾಂಕಾ ಸಚಿವ, ಇವನು ಪ್ರಿಯಾಂಕಾ ಖರ್ಗೆ ಇವನಿಗೆ ಏನು ಕಮೆಂಟ್ ಮಾಡೋ ಸಚಿವ ಅಥವಾ ಇವನಿಗೆ ಎಲ್ಲದಕ್ಕೂ ತಲೆ ಹಾಕೋ ಸಚಿವ ಅಂತ ಒಂದು ಹೊಸ ಖಾತೆ ಕೊಡಬೇಕು. ಇವನು ಕೂಡ ಫುಲ್ ಸೈಲೆಂಟ್ ಆಗಿದ್ದಾನೆ, ಏನು ಎತ್ತ ಗೊತ್ತಿಲ್ಲ. ಯಾಕೆಂದರೆ ಇವನು ಬೈ ಫ್ಲೂಕಲ್ಲಿ ಸಿ ಎಮ್ ಆದರೂ ಆಗ್ಬಿಡ್ತಾನೆ ಇವನು ಅಂತ ಅಯೋಗ್ಯ ಮನಸ್ಥಿತಿ ಇರುವಂಥ ಮಗ. ಇವ್ರ ಅಪ್ಪಂದು ಅಷ್ಟೇ. ಸೊ ಮಿನಿ ಖರ್ಗೆ ಚಿಕ್ಕ ಖರ್ಗೆ ಕತೆ ಇದು. ಇನ್ನೊಬ್ಬ ಸಂತೋಷ್ ಲಾಡು, ಮಾತೆತ್ತಿದ್ರೆ ಮೋದಿನ ಟೀಕೆ ಮಾಡೋ ಅಂಥ ಸಂತೋಷವಾಗಿ ಬದುಕೋದಿಲ್ಲ ಅವನು. ಆದ್ರೂ ಅವನು ಅವಾಗವಾಗ ಮೀಡಿಯಾ ಮುಂದೆ ಇರ್ತಾನೆ. ಅವನದು ಏನು ಕತೆ ಏನು ಬಿಡೋಣ. ಸೊ ಇನ್ನು ನಯನ ಮೋಟಮ್ಮ ಅವಳದೊಂಥರ. ಇನ್ನು ಬಸವರಾಜ್ ಶಿವಗಂಗಾ ಬಸವರಾಜ್ ಅವನು ಏನೂ ಮಾತಾಡ್ತಾ ಇಲ್ಲ, ಏನು ಎತ್ತ ಗೊತ್ತಿಲ್ಲ. ಇನ್ನು ಮಾಗಡಿಯ ಒಬ್ಬ ಓತಿಕ್ಯಾತ ಬಾಲಕೃಷ್ಣ, ಅವನು ಅವಾಗವಾಗ ಮಾತಾಡೋನು, ಪಾಪ ಅವನದು ಏನೋ ಗೊತ್ತಿಲ್ಲ, ಜನ ಹೆಂಗೆ ಹೊಡಿತಾರೋ ಗೊತ್ತಿಲ್ಲ. ಯಾಕೆಂದರೆ ಅದೇನೋ ಪರ್ಮಿಷನ್ ತಗೊಂಡಿದ್ದಾರಂತೆ ಅದೆಷ್ಟೋ ಎಕರೆನ ಟೌನ್ಶಿಪ್ ಮಾಡೋದಕ್ಕೆ. ಬಟ್ ಇವನನ್ನು ಉಳಿಸ್ತಾರೋ ಇಲ್ವೋ ಅದು ಗೊತ್ತಿಲ್ಲ, ಅಥವಾ ಇವನ್ಗೆ ಯಾವ ರೀತಿ ಏಟು ಬೀಳುತ್ತೆ ಗೊತ್ತಿಲ್ಲ. ಅಂದರೆ ಫಿಸಿಕಲ್ ಆಗಿರ್ಬೋದು, ಎಲೆಕ್ಷನಲ್ಲಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಬಟ್ ವಿ ಡೋಂಟ್ ನೋ. ಆದರೆ ಏನು ಎತ್ತ ಇಂಥ ಒಬ್ಬ ಅಯೋಗ್ಯರುಗಳನ್ನ ನಾನು ಅಂದರೆ ಇದು ಮಾಡಿ ಏನೋ ಗೆಲ್ಲಿಸಿದ್ರೆ ಇದೇ ರೀತಿ ಆಗೋದು. ಇನ್ನು ಮಂಡ್ಯದ ಪಪ್ಪು ಉಸ್ತುವಾರಿ, ಅವನು ಏನೂ ಮಾತಾಡ್ತಾ ಇಲ್ಲ. ಇನ್ನು ಒಬ್ಬ ಮಂಡ್ಯದ ಪಪ್ಪು ಶಾಸಕ ಇದ್ದಾನೆ, ರವಿ ಗಣಿಗ, ಅವನೇನು ಮಾತಾಡ್ತಾ ಇದ್ದಾನೆ ವಿ ಡೋಂಟ್ ನೋ. ಅಂದರೆ ಸ್ನೇಹಿತರೆ, ಒಂದಂತೂ ನಿಜ, ಇವ್ರಿಗೆಲ್ಲ ಒಂದು ತತ್ವ, ಸಿದ್ಧಾಂತ, ಬದ್ಧತೆ ಯಾವುದೂ ಇಲ್ಲ. ಆರು ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅಂತ ಒಂದು ಗಾದೆ ಮಾತಿದೆಯಲ್ಲ, ಆ ಥರದ ಇವೆಲ್ಲ. ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಒಂದಂತೂ ನಿಜ, ಅಟ್ಲೀಸ್ಟ್ ನಾವು ಎಮ್ ಎಲ್ ಎನೋ ಎಂ ಪಿನೋ ಏನೋ ಒಂದು ಹಾಕ್ತೀವಿ. ಆದಂಥ ಸಂದರ್ಭದಲ್ಲಿ ನಮಗೆ ಒಂದು ತತ್ವ ಇರಬೇಕು. ಯಾವ ಟೈಮಲ್ಲಿ ಏನೇ ಆದರೂ ನಾನು ಹಿಂಗೆ ಇರೋದು, ಇವ್ರಿಗೆ ಸಪೋರ್ಟ್ ಮಾಡೋದು, ಅಥವಾ ಏನೋ ಒಂದು ಇದರಲ್ಲಿ ಬದುಕಬೇಕು. ಏನು ನಮ್ಮದೇ ಆದಂಥ ಒಂದು ತತ್ವ ಸಿದ್ಧಾಂತದಲ್ಲಿ, ಅಥವಾ ನಮ್ಮದೇ ಆದಂಥ ಒಂದು ವಿಷಯ ಆಧಾರಿತ, ಅಥವಾ ನಮ್ಮದೇ ಆದಂಥ ಒಂದು ಏನಂತಾರೆ ಏನು ತತ್ವದಲ್ಲಿ ಬದುಕಬೇಕು ಅಂತ ಹೇಳ್ತಾ. ಸೊ ಇಂಥ ಅಯೋಗ್ಯರನ್ನ ನಾವು ಎಮ್ ಎಲ್ ಎಗಳನ್ನಾಗಿ ಆಯ್ಕೆ ಮಾಡ್ತೀವಲ್ಲ, ನಾವೆಂಥ ಅಯೋಗ್ಯರು ಇರಬೇಕು. ಸೊ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ಳೋದಿಷ್ಟೇ, ಎಸ್ಪೆಷಲಿ ನನ್ನ ಹೆಮ್ಮೆಯ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ. ಸೊ ದಯವಿಟ್ಟು ಲೋಕಸಭೆಯಲ್ಲಿ ಯಾವ ರೀತಿ ಒಗ್ಗಟ್ಟನ್ನು ತೋರಿಸಿ ನಾವು ಮತ ಹಾಕಿದ್ವಿ, 28ಕ್ಕೆ ಅದೇ ರೀತಿ ಮತ ಹಾಕಿ ಇಂಥ ಅಯೋಗ್ಯ ಹುಚ್ಚಗಳು, ಹೆಡ್ಲಾಂಗ್ಗಳು, ನಾಲ್ಗೆಗೂ ಮೈಂಡ್ಗೂ ಕನೆಕ್ಟ್ ಇಲ್ಲದೆ ಇರೋವಂಥ ಅಯೋಗ್ಯ ಶಾಸಕರುಗಳನ್ನ ನಾವು ಒದ್ದೋಡಿಸ್ತಾ ಇದನ್ನು ನಾವು ಸಂಕಲ್ಪ ಮಾಡೋಣ ಅಂತ ಹೇಳ್ತಾ, ಆಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.